ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪಿಟಿಸಿಎಲ್ ಕಾಯ್ದೆ ಉಲ್ಲಂಘನೆ ಖಂಡಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ವಕ್ಫ್ ಕಾಯ್ದೆ ವಿರುದ್ಧ ಸಿಡಿದೆದ್ದ ಮುಸ್ಲಿಂ ಸಮುದಾಯ ರದ್ದುಪಡಿಸುವಂತೆ ಒತ್ತಾಯ. ಮಾಂಸ ತ್ಯಾಜ್ಯ ಎಲ್ಲೆಂದರಲ್ಲಿ ಬಿಸಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಶಾಸಕ ಅಜಯ್ ಸಿಂಗ್ ಅಭಿವೃದ್ಧಿಗೆ ಕೆಲವರು ಅಡ್ಡಿಪಡಿಸುತ್ತಿದ್ದಾರೆ, ಶೌಕತ್ ಅಲಿ ಆರೋಪ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದ ಸರ್ವೆ ನಂಬರ್ 8 ರಲ್ಲಿ 4 ಎಕರೆ 20 ಗುಂಟೆ ಜಮೀನನ್ನು ಪಿಟಿಸಿಎಲ್ ಕಾಯ್ದೆ ಸಂಪೂರ್ಣ ಉಲ್ಲಂಘನೆ ಮಾಡಲಾಗಿದೆ ಎಂದು ಆರೋಪಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಾನೂನುಬಾಹಿರವಾಗಿ ಪಾಣಿ ತಿದ್ದುಪಡಿ ಮಾಡಿದವರನ್ನು ಜೈಲಿಗೆ ಹಾಕಲೇಬೇಕು. ಕಾನೂನುಬಾಹಿರವಾಗಿ ಪಾಣಿ ತಿದ್ದುಪಡಿ ಅಧಿಕಾರಿಗಳನ್ನು ಜೈಲಿಗೆ ಹಾಕಲೇಬೇಕು. ಸಿಟಿಜನ್ ಫಾರಂ ಫಾರ್ ಪೀಸ್ ಅಂಡ್ ಜಸ್ಟಿಸ್ ಸಂಘಟನೆಯ ಅಧ್ಯಕ್ಷ ಎಂಬಿ ಸಜ್ಜನ್ ಅವರ ನೇತೃತ್ವದಲ್ಲಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಶಾಂತಪ್ಪ ತಂದೆ ಲಕ್ಕಪ್ಪ ಸಿಂಗೆ ಇವರಿಗೆ ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದ ಸರ್ವೆ ನಂಬರ್ 8 ರಲ್ಲಿ 4 ಎಕರೆ 20 ಗುಂಟೆ ಜಮೀನು ಮಂಜೂರಾಗಿದೆ. ಅದನ್ನು ಅದೇ ಗ್ರಾಮದ ನಾಗೇಶಪ್ಪ, ಬಿಟ್ಟು ತಂದೆ ಪೋರು ಮತ್ತು ತಾರು ತಂದೆ ಪೋರು ಎಂಬುವವರು ಪಿಟಿಸಿಎಲ್ ಕಾಯ್ದೆ ಉಲ್ಲಂಘನೆ ಮಾಡಿ ಜಮೀನು ಕಬ್ಜಾ ಮಾಡಿ ಕಾನೂನು ಬಾಹಿರವಾಗಿ ಪಡೆದು ಪಹಣೆ ಪತ್ರದಲ್ಲಿ ನಮೂದಿಸಿದ್ದಾರೆ. ಈ ಪ್ರಕರಣ ಕುರಿತು ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಜನವರಿ 2014-15ರಿಂದ ದಾವೆ ನಡೆಯುತ್ತಿದೆ. ಅಂದಿನಿಂದ ಇಂದಿನವರೆಗೂ 25 ಜನ ಸಹಾಯಕ ಆಯುಕ್ತರು 11 ವರ್ಷದಿಂದ ಪ್ರಕರಣ ನಡೆಸುತ್ತಿದ್ದಾರೆ. ಆದರೆ ಇದುವರೆಗೂ ಪ್ರಕರಣವನ್ನು ತಾರ್ಕಿಕ ಹಂತಕ್ಕೆ ತಲುಪಿಸುವಲ್ಲಿ ವಿಫಲರಾಗಿದ್ದಾರೆ. ಜಮೀನಿನ ಮಾಲೀಕರು ಸಹಾಯಕ ಆಯುಕ್ತರ ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಸಹಾಯಕ ಆಯುಕ್ತರು ನಿರ್ಲಕ್ಷ್ಯ ತೋರದೆ ಸಮಸ್ಯೆಯನ್ನು ಬಗೆಹರಿಸಲು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ಒತ್ತಾಯಿಸಿದರು. ಅಫಜಲ್ಪುರ ತಾಲೂಕಿನ ಅಂಚಿನಲ್ಲಿರತಕ್ಕಂಥ ನೀಲೂರು ಗ್ರಾಮದಲ್ಲಿ 1978ರಲ್ಲಿ ಸರ್ಕಾರವು ಈ ಪರಿಶಿಷ್ಟ ಜಾತಿಗೆ ಸೇರಿದಂಥ ಈ ಸಿಂಗೆ ಫ್ಯಾಮಿಲಿಗೆ 4 ಎಕರೆ 10 ಗುಂಟೆ ಜಮೀನನ್ನು ಮಂಜೂರು ಮಾಡಿತ್ತು. ಅವರು SC ಆಗೋದ್ರಿಂದ ಅವರಿಗೆ ಗ್ರ್ಯಾಂಟ್ ಮಾಡಿದ್ದರು ಸರ್ಕಾರದವರು. ಆ ಜಮೀನನ್ನು ಅವರು ಹೊಟ್ಟಿಂದ ಸುಮ್ಸುಲ್ಕೆ ಬೊಂಬೆಗೆ ಹೋಗಿದ್ದರು. ಅದು ಖಾಲಿ ಇತ್ತು. ಬೇರೆಯೊಬ್ಬರು ಅದನ್ನು ಕಬ್ಜಾ ಮಾಡಿ ಕಂದಾಯ ಅಧಿಕಾರಿಗಳಿಗೆ ಆಮಿಷ ಒಡ್ಡಿ ಆ ಪಾಣಿಯಲ್ಲಿ ಅವ್ರ ಹೆಸರು ಬದಲಾಯಿಸ್ಕೊಂಡಿದ್ದಾರೆ. ಮತ್ತು ಇದುವರೆಗೂ ಅವರು ಆ ಜಮೀನಿನ ಮೇಲೆ ಕಬ್ಜಾ ಬಿಡ್ತಾ ಇಲ್ಲ. ಇದನ್ನು ಕುರಿತು 2014ರಲ್ಲಿ ಇಲ್ಲಿ AC ಆಫೀಸ್ನಲ್ಲಿ ಕೇಸ್ ನಡೀತಾ ಇದೆ ಇದ್ರ ಕುರಿತು. ಈಗ 14 ಅಂದರೆ ಸುಮಾರು 11 ವರ್ಷ ಆಯಿತು. ಇವರು ಬರ್ತಾರೆ, ಕುಂದಿರ್ತಾರೆ, ಡೇಟ್ ಕೊಡ್ತಾರೆ, ಯಾರೂ ಕೇಳೋದಿಲ್ಲ, ಮತ್ತು ಏನದಲ್ಲ ಮತ್ತು ಹೋಗ್ತಾರೆ. ಹಿಂಗೆ 11 ವರ್ಷದಿಂದ ಬರ್ತಾಯಿದ್ದಾರೆ. ಈ 11 ವರ್ಷದ ಅವಧಿಯಲ್ಲಿ 25 ಜನ ACಗಳು ಬಂದು ಹೋಗಿದ್ದಾರೆ ಈ ಆಫೀಸ್ನಲ್ಲಿ. ಯಾರೂ ಇದನ್ನು ಬಗೆಹರಿಸಿಲ್ಲ. ಹೀಗಾಗಿ ಇವತ್ತು ಇವರೊಬ್ಬರು ಕಟ್ಟಡ ಕಾರ್ಮಿಕರು ಇದ್ದಾರೆ, ಒಬ್ಬ ಒಡ್ರು ಜನಾಂಗ ಇದ್ದಾರೆ. ಅವ್ರೇನದಲ್ಲ ಅವರಿಗೆ ಲ್ಯಾಂಡ್ ಗ್ರ್ಯಾಂಟ್ ಆಗಿದ್ದನ್ನು ಯಾರೂ ನ್ಯಾಯ ಕೊಡಿಸ್ತಾ ಇಲ್ಲ. ಇಷ್ಟೆಲ್ಲ ನಡೆದರೂ ಕೂಡ ಮೊನ್ನೆ ಹೋರಾಟ ಮಾಡಿ ಮತ್ತು ಪ್ರೆಸ್ ಮೀಟ್ ಕೂಡ ಮಾಡಿದ್ದೆವು. ಇಷ್ಟೆಲ್ಲ ನಡೆದರೂ ಕೂಡ ಮಾನ್ಯ ಅಲ್ಲಿನ ಲೋಕಲ್ ಶಾಸಕರು ಅವ್ರಿಗಂತೂ ಕಿವಿನೂ ಇಲ್ಲ, ಕಣ್ಣೂ ಇಲ್ಲ, ಅವ್ರು ನೋಡೋದೇ ಇಲ್ಲ. ಈಗ ಅವರೇ ಪ್ರಭಾವ ಬೀರಿದನ್ನೆಲ್ಲ ಬಗೆಹರಿಸ್ಬೇಕು. ಆದರೆ ಅವರೆಲ್ಲಿ ಬಂದಿಲ್ಲ.
ಆದ್ದರಿಂದ ಈಗ ನಮಗೆ ಈ ನಮ್ಮ ಕಟ್ಟಡ ಕಾರ್ಮಿಕರಿದ್ದಾರೆ, ಇವರು ಯಾರು ನಮ್ಮ ಸಿಂಗೆಯವರು, ಅವರ ಪರವಾಗಿ ಎಲ್ಲ ಕಟ್ಟಡ ಕಾರ್ಮಿಕರು ಇವತ್ತು ಎಲ್ಲರೂ ಸೇರಿದ್ದೀವಿ. ಎಲ್ಲ ಕಟ್ಟಡ ಕಾರ್ಮಿಕರು ಸೇರಿ ಮತ್ತು ಇಲ್ಲಿರ್ತಕ್ಕಂಥ ಕಾರ್ಮಿಕ ಸಂಘಟನೆಗಳು ಕೂಡ ಸೇರಿ ಇದು ಪೀಪಲ್ಸ್ ಫೋರಮ್ ಫಾರ್ ಪೀಸ್ ಆ್ಯಂಡ್ ಜಸ್ಟಿಸ್ನಿಂದ ಇವತ್ತು ನಾವು 4ನೇ ತಾರೀಕಿಗೆ ನಾವು ಇವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ, ನಾವು ಈ ಥರ ಮಾಡ್ತಾಯಿದ್ದೀವಿ ಬಗೆಹರಿಸ್ರಿ ಅಂತೇಳಿ. ಆದರೂ ಕೂಡ ಇಲ್ಲಿವರೆಗೂ ಅದು ಬಗೆಹರಿದಿಲ್ಲ. ಇದು ಹಿಂಗೇ ಹೋಗ್ತಾಯಿದೆ. ಈ AC ಕಚೇರಿ ಆಗಲಿ, DC ಕಚೇರಿ ಆಗಲಿ, ತಹಸೀಲ್ದಾರ್ ಕಚೇರಿಗಳು ಇವತ್ತು ಬಡವರ ಕೇಸ್ಗಳು, ಬಡವರ ಕೆಲಸಗಳು ಇವತ್ತು ಮಾಡದೆ ಇವತ್ತು ತಲೆಗುಂಬಿಗೆ ಇಟ್ಕೊಂಡು ಮಲಗ್ತಾ ಇದ್ದಾರೆ. ಕೇವಲ ಯಾರು ಭಾಳ ಪ್ರಭಾವಿ ಇದ್ದಾರೆ, ಯಾರು MLA ಇದ್ದಾರೆ, ಯಾರು MP ಇದ್ದಾರೆ, ಅವ್ರ ಮಕ್ಕಳಿದ್ದಾರೆ, ಅವ್ರ ಲೀಡರ್, ಅವ್ರ ಕೆಲಸಗಳು ಮಾತ್ರ ಆಗ್ತವೆ, ಬಡವರ ಕೆಲಸಗಳೆಲ್ಲ ಆಗ್ತಾ ಇಲ್ಲ. ಹೋರಾಟದಲ್ಲಿ ನಾಗಯ್ಯ ಸ್ವಾಮಿ, ಕಲ್ಯಾಣಿ ಸಿಂಗೆ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿರೋ ವಕ್ಫ್ ಕಾಯ್ದೆಯನ್ನು ನಾವು ಒಪ್ಪುವುದಿಲ್ಲವೆಂದು ಆಲ್ ಇಂಡಿಯಾ ಮುಸ್ಲಿಂ ಕೌನ್ಸಿಲ್ ಮುಖಂಡ ಅಜ್ಗರ್ ಚುಲ್ಬುಲ್ ಹೇಳುತ್ತಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೇಂದ್ರ ಬಿಜೆಪಿಯು ತನ್ನ ಸಂಖ್ಯಾಬಲವನ್ನು ಬಳಸಿಕೊಂಡು ದೇಶದ ಕೋಟ್ಯಾಂತರ ಮುಸ್ಲಿಮರ ಇಚ್ಛೆಗೆ ವಿರುದ್ಧವಾಗಿ ವಕ್ಫ್ ಕಾಯ್ದೆಗೆ ಅನಿಯಂತ್ರಿತ ತಾರತಮ್ಯ ತಿದ್ದುಪಡಿಗಳನ್ನು ಅಂಗೀಕರಿಸಿದೆ ಅಂತ ಅಜ್ಗರ್ ಚುಲ್ಬುಲ್ ಆಕ್ರೋಶ ವ್ಯಕ್ತಪಡಿಸಿದರು. ದೇಶದಲ್ಲಿ ಅದು ಹಿಂದೆ ಏನೇನು ಅದು ನಮ್ಮ ಆಸ್ತಿ, ನಮ್ಮ ಮಸೀದಿ, ವಕ್ಫ್ ಆಸ್ತಿ, ಕಬ್ರಸ್ತಾನ್ ಏನು ಇದ್ದು ಅದೇ ರೀತಿ ಅದು ಇರಬೇಕು. ಈಗ ನಂತರ ಏನು ದಾನ ಆಗ್ಬೋದು, ಘೋಷಣೆ ಆಗಬೇಕು, ನೋಟಿಫಿಕೇಶನ್ ಆಗಬೇಕು, ಅದು ಸಹ ತಾವು ಡಾಕ್ಯುಮೆಂಟ್ ಕೇಳಿ, deed of dedication ಕೇಳಿ ಅದು ನಾವು ಅದು ಒಪ್ತೀವಿ. ಅದು ಅದನ್ನು ಬಿಟ್ಟು ಹಿಂದಿನ ಎಲ್ಲ ಡಿನೋಟಿಫೈ ಮಾಡಲಿಕ್ಕೆ ಅವರು ಹೊಂದಿದ್ದಾರೆ. ಇದನ್ನು ಬಹಳ ಸೂಕ್ಷ್ಮ ಮತ್ತು ಅತಿ ಗಂಭೀರ ಕಾಯ್ದೆಯವರು ಇದೆ ಅಂತ ನಾವು ಈ ಸಂದರ್ಭ ಹೇಳ್ತಾ ಇದ್ದೀವಿ. ಜೊತೆಗೆ ಲಿಮಿಟೇಷನ್ ಆ್ಯಕ್ಟ್ ಸಹ ಅವರು ತಂದಿದ್ದಾರೆ. ಯಾವಾಗಲೂ ಯಾರು ಹೋಗಿ ಇದು ವಕ್ಫ್ ಆಸ್ತಿ ಅಲ್ಲ ಅಂತ ಅವರು ಬಜೆಟ್ನಲ್ಲಿ ಇದ್ರೂ ಸಹ ಅವರು ಚಾಲೆಂಜ್ ಮಾಡಬಹುದು. ಅದಕ್ಕೆ ಅದನ್ನು ಅದು ವಕ್ಫ್ ನಮ್ಮ ಆಸ್ತಿಗಳಿಗೆ ಅದನ್ನು ಧಕ್ಕೆ ಆಗುತ್ತೆ. ಹಾಗೆ ಜೊತೆಗೆ ಬೇರೆ ಬೇರೆ ಅದು ಕಾಯ್ದೆ ವಿನಾಕಾರಣ ಅದು ಹಸ್ತಕ್ಷೇಪ ಮಾಡಿದ್ದಾರೆ. ನಮ್ಮ ಶರೀಯತ್ ಮೂಲಕ ನಮಗೆ ಏನು ಸ್ವಾತಂತ್ರ್ಯ, ನಮ್ಮ ಧರ್ಮಕ್ಕೆ ಅದು ಅಭ್ಯಾಸ ಮಾಡಲಿಕ್ಕೆ ಏನು ಸಂವಿಧಾನದಲ್ಲಿ ನೀಡಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮುಸ್ಲಿಂ ಸಮುದಾಯದ ಅನೇಕ ಮುಖಂಡರು ಹಾಗೂ ಯುವ ಕಾರ್ಯಕರ್ತರು ಹಾಜರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಮಾಂಸ ತ್ಯಾಜ್ಯ ಎಲ್ಲೆಂದರಲ್ಲಿ ಬಿಸಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಶಾಸಕ ಅಜಯ್ ಸಿಂಗ್ ಅಭಿವೃದ್ಧಿಗೆ ಕೆಲವರು ಅಡ್ಡಿಪಡಿಸುತ್ತಿದ್ದಾರೆ, ಶೌಕತ್ ಅಲಿ ಆರೋಪ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದಲ್ಲಿ ಚಿಕನ್, ಮಟನ್ ಅಂಗಡಿಯವರು ಮಾಂಸವನ್ನು ಕತ್ತರಿಸಿದ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದು, ಇದರಿಂದ ಜನರಿಗೆ ಸಮಸ್ಯೆ ಉಂಟಾಗುತ್ತಿದೆ ಎಂದು ಆರೋಪಿಸಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹಿಂದೂ
ಜಾಗೃತಿ ಸೇನೆ ಸಂಘಟನೆ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕಲಬುರಗಿ ನಗರದ ವಿವಿಧ ಕಡೆಗಳಲ್ಲಿ ಚಿಕನ್ ಮಟನ್ ಅಂಗಡಿಯವರು ಮಾರಾಟಕ್ಕೆ ಕತ್ತರಿಸಿದ ಮಾಂಸವನ್ನು ವಾಹನದಲ್ಲಿ ತುಂಬಿಕೊಂಡು ಎಲ್ಲೆಂದರಲ್ಲಿ ಬಿಸಾಡುವ ಮೂಲಕ ರೋಗ ಹರಡುವಿಕೆಗೆ ಹಾಗೂ ದುರ್ವಾಸನೆಯಿಂದ ಜನತೆಗೆ ಸಮಸ್ಯೆ ಉಂಟು ಮಾಡಲಾಗುತ್ತಿದೆ ಎಂದು ದೂರಿದರು. ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಮಹಾನಗರ ಪಾಲಿಕೆ ಇವತ್ತಿನ ದಿವಸ ಏನು ನರೇಂದ್ರ ಮೋದಿಯವರ ಒಂದು ಆಸೆ ಇದೆ, ಇಡೀ ಭಾರತ ಸ್ವಚ್ಛ ಭಾರತ ಇರಬೇಕಂತೇಳಿ. ಆದರೆ ಇವತ್ತಿನ ದಿವಸ ಕಲಬುರಗಿ ಮಹಾನಗರದ ಏನು ಪಾಲಿಕೆಯಲ್ಲಿ ಒಂದು ರೀತಿ ಅಕ್ರಮ ನಡೀತಾ ಇದೆ. ಎಷ್ಟೋ ಕೋಟಿ ರೂಪಾಯಿ ಇವತ್ತಿನ ದಿವಸ ಹಣ ಬಿಡುಗಡೆ, ಸ್ವಚ್ಛತೆಗೋಸ್ಕರ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಏನು ಚಿಕನ್ ಮಟನ್ ಏನು ಕರೆಯುವಂಥ ಚಿಕನ್ ವೇಸ್ಟ್ ದುಕಾನ್ದವ್ರು ಅದಾರ. ಇವತ್ತಿನ ದಿವಸ ಕರೆದಂಥ ಚಿಕನ್ ಮಟನ್ ವೇಸ್ಟೇಜ್ ಮಾಡ್ತಾರೆ, ಎಲ್ಲಂದ್ರಲ್ಲಿ ಬಿಸಾಕ್ಲತ್ತಾರೆ. ಎಕ್ಸಾಂಪಲ್ ಆಗಿ ಇವತ್ತಿನ ದಿವಸ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಾವು ಫೋಟೋಗಳನ್ನು ಮುಖಾಂತರ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಆಯುಕ್ತ ತೋರ್ಸಕ್ಕೆ ಬಂದೀವಿ. ಈ ಥರ ಚಿಕನ್ ಮಟನ್ ಅದು ಸ್ಪೆಷಲಾಗಿ ಹಿಂದೂಗಳಿಗೆ ಸಂಬಂಧಪಟ್ಟ ಏರಿಯಾದಲ್ಲಿ ಬೇಕಾದ ತಂದು ಬಿಸಾಕ್ಲತ್ತಾರೆ. ಅದು ಇವತ್ತಿನ ದಿವಸ ಅಲ್ಲಿ ನಾಯಿಗಳು ಏನು ಅದನ್ನು ತಿಂದು ಏನು ಬರುವಂಥ ರೋಡಿನ ಮೇಲೆ ಬರುವಂಥ ಸಾರ್ವಜನಿಕರನ್ನು ಕಚ್ಚಗತ್ತಾವ. ಯಾಕಂದ್ರೆ ಅದಕ್ಕೆ ರಕ್ತ ರುಚಿ ನಾಯಿಗೆ ರಕ್ತ ರುಚಿ ಹತ್ತ ಬಳಕ ಬಿಡೋದಿಲ್ಲ. ಹಾಗೆ ಏನು ಸಣ್ಣ ಸಣ್ಣ ಮಕ್ಕಳು ಶಾಲೆ ಹೋಗ್ತಾ ಇದ್ದಾರೆ, ಅಂಥ ಮಕ್ಕಳ ಮೇಲೆ ಕೂಡ ಸಾಕಷ್ಟು ಬಾರಿ ದಾಳಿ ಆಗಿದೆ ನಾಯಿಗಳದು. ಆದರೂ ಕೂಡ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಕಣ್ಮುಚ್ಚಂಗೆ ಕೂತದ. ಹೀಗಾಗಿ ಸುಮಾರು ನಾವು ಈಗ ಒಂದು 15 ದಿವಸ ಮೊದಲು ಕೂಡ ನಾವು ಏನು ಈ ಚಿಕನ್ ಮಟನ್ ಒಯ್ಯುವಂಥ ವಾಹನಗಳವ ಅವು ಕೂಡ ಹ್ಯಾಂಗೆ ಬೇಕಾದಂಗೆ ಒಕ್ಕಡ್ಕೊತ ನಡೆದಾರ. ಮೊನ್ನೆ ಇದೇ ಥರ 4 ಗಾಡಿ ನಾವು ಹಿಡಿದಿದ್ದು ಚಿಕನ್ ಮಟನ್ ಒಯ್ಯುವಂಥ ಗಾಡಿ. ಆ ಗಾಡಿ ಹಿಡಿದ್ರೆ ಆ ಗಾಡಿಗೆ ಮಹಾನಗರ ಪಾಲಿಕೆ ಏನು ಸಂಬಂಧ ಇಲ್ಲ. ಇನ್ಲೀಗಲ್ ಆಗಿ ಚಿಕನ್ ಮಟನ್ ವೇಸ್ಟೇಜ್ ಒಯ್ಯೋದು ಎಲ್ಲಂದ್ರಲ್ಲಿ ಬಿಸಾಕೋದು ಮಾಡ್ಲತ್ತಾರೆ. ಇವತ್ತಿನ ದಿವಸ ಟೆಂಡರ್ ಏನು ಮಹಾನಗರ ಪಾಲಿಕೆ ಟೆಂಡರ್ ಆಗ್ಯದ ಚಿಕನ್ ವೇಸ್ಟೇಜ್ ಒಯ್ಯುವಂಥ ಟೆಂಡರ್ ಲಕ್ಷಾಂತರ ರೂಪಾಯಿ ಕೊಟ್ಟು ಟೆಂಡರ್ ತೊಗೊಂಡ್ರೆ ಆ ಟೆಂಡರ್ ತೊಗೊಂಡ್ರೆ ನಾವು ಕೇಳ್ತೀವಿ, ಸರ್ ಇದು ನಿಮ್ಮ ಗಾಡಿಗಳು ಇಲ್ಲ ಸರ್, ನಮ್ಮ ಗಾಡಿ ಯಾವ ಹೋಗಲ್ಲಾಗ್ಯಾವ, ಯಾರು ಇಲ್ಲತ್ರ ಗೊತ್ತಿಲ್ಲ ಅಂತ ಅವರು ಹಾರೈಕೆ ಉತ್ತರ ಕೊಡ್ಲತ್ತಾರೆ. ಅದಕ್ಕೆ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಆಯುಕ್ತರು ನಮಗೊಂದು ಇವತ್ತಿನ ದಿವಸ ಅವ್ರು ಬಂದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡ್ಕೋಬೇಕು. ಸುಮಾರು ನಾವು 4 ಗಾಡಿ ಇನ್ಲೀಗಲ್ ಆಗಿ ಚಿಕನ್ ಮಟನ್ ವೇಸ್ಟೇಜ್ ಒಯ್ಯುವಂಥ 4 ಗಾಡಿಗಳನ್ನು ಸೀಸ್ ಮಾಡಿಕೊಟ್ಟಿದ್ದೀವಿ ನಮ್ಮ ಸಂಘಟನೆ ವತಿಯಿಂದ. ಆದರೆ ಮರುದಿವಸ ಅವರು 25,000 ರೂಪಾಯಿ ದಂಡ ಹಾಕಿ ಮತ್ತೆ ಗಾಡಿ ಬಿಡ್ಲತ್ತಾರೆ. ಹೀಗಾಗಿ ನಗರದಲ್ಲಿ ತುಂಬ ಇದೊಂದು ಏನು ಚಿಕನ್ ಮಟನ್ ವೇಸ್ಟೇಜ್ ಎಲ್ಲಿ ಬೇಕಾದ್ರೆ ಬಿಸಾಕ್ಲತ್ತಾರ. ಇದರಿಂದ ಈಗ ಮಳೆಗಾಲ ಶುರು ಆಗ್ತದೆ, ರೋಗ ರುಜಿನಿಗಳಿಗೆ ಒಂದು ಕಾರಣ ಆಗ್ತದೆ. ಅದಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರು ಇದ್ರ ಬಗ್ಗೆ ಏನು ಚಿಕನ್ ಮಟನ್ ವೇಸ್ಟೇಜ್ ಏನು ಕಟ್ ಮಾಡುವಂಥ ಅಂಗಡಿಯವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಹಾಗೆ ಆ ಚಿಕನ್ ಮಟನ್ ವೇಸ್ಟೇಜ್ ಒಯ್ಯುವಂಥವ ಏನು ಗಾಡಿಗಳದವ ಆ ಗಾಡಿ ಮಾಲೀಕರು ಮತ್ತು ಡ್ರೈವರ್ಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಇವತ್ತು ಆಗ್ರಹಿಸ್ತಾ ಇದ್ದೀವಿ ನಾವು. ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ, ಸಂತೋಷ್ ಸೋನಾವಾನೆ, ಮಹೇಶ್ ಕೆಂಬಾವಿ, ವಿಕಾಸ್ ಸಾಗರ್ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಿಸಲು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ತಮ್ಮ ಸ್ವಂತ 1 ಕೋಟಿ ರೂಪಾಯಿ ಹಣದಲ್ಲಿ ವಿರಕ್ತ ಮಠದ ಎಕರೆ ಜಮೀನು ಖರೀದಿ ಮಾಡಿದ್ದು, ಆದರೆ ವಿರಕ್ತ ಮಠದ ಸ್ಥಳದಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಕೆಲವರು ಅಡ್ಡಿಪಡಿಸುತ್ತಿರುವುದು ಸರಿಯಲ್ಲವೆಂದು ಯಡ್ರಾಮಿ ಬ್ಲಾಕ್ ಕಾಂಗ್ರೆಸ್ ಮುಖಂಡ ಶೌಕತ್ ಅಲಿ ಆಲೂರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಾಸಕ ಅಜಯ್ ಸಿಂಗ್ ವಿರಕ್ತ ಮಠದ ಆಸ್ತಿ ಖರೀದಿಸಿ ಕಬಳಿಸಲು ಹುನ್ನಾರ ನಡೆಸುತ್ತಿದ್ದಾರೆಂದು ಆಪಾದನೆ ಮಾಡುತ್ತಿದ್ದು, ಆಪಾದನೆ ಮಾಡುತ್ತಿರೋರು ಮೊದಲು ನಿಜಾಂಶ ಅರ್ಥ ಮಾಡಿಕೊಳ್ಳಲಿ. ಅಭಿವೃದ್ಧಿ ಪರವಾಗಿರುವ ಶಾಸಕ ಅಜಯ್ ಸಿಂಗ್ ಅವರಿಗೆ ರಾಜಕೀಯ ದುರುದ್ದೇಶದಿಂದ ಈ ರೀತಿ ವಿರೋಧ ಮಾಡುತ್ತಿದ್ದಾರೆ. ಇದು ಸರಿಯಾದ ಬೆಳವಣಿಗೆ ಅಲ್ಲ ಎಂದು ಕಿಡಿಕಾರಿದರು. ಎರಡನೇದೇನಂತಂದ್ರೆ ಈ ಸದ್ದ ಪ್ರಜಾಸೌಧ ಕಟ್ಟುವಂತ ಸಂದರ್ಭದಲ್ಲಿ ಅಂದ್ರೆ ಶಾಸಕರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳು, ಮಠದ ಆಸ್ತಿಯನ್ನ ಕಬಳಿಸ್ತಾ ಇದ್ದಾರೆ, ಶಾಸಕರು ಸ್ವಂತಕ್ಕೆ ಮಾಡ್ಕೊಳ್ತಾ ಇದ್ದಾರೆ. ಅರೆ ಇದು ನೋಡ್ರಿ, ಈಗ ದೇವರಿಗೆ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿದ್ರು. ಅಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿದಾಗ ಶಾಸಕರ ಮಕ್ಕಳು ಅಷ್ಟೇ ಬಂದು ತೋರಿಸ್ಬೋದಲ್ಲ, ಅಥವಾ ಬೇರೆ ವಿರೋಧ ಪಕ್ಷಗಳ ಮಕ್ಕಳು ತೋರಿಸ್ಬೋದಲ್ಲ, ನಾವು ಎಲ್ಲ ತೋರಿಸ್ಬೋತೀವಿ. ಅಂದ್ರೆ ಸಾರ್ವಜನಿಕ ಯೂಸ್ ಆಗಿದೆ ಅಲ್ಲ. ಒಂದು ಕಲ್ಯಾಣ ಮಂಟಪ ಕಟ್ಟಿದ್ರು, ಈಗ ತಗೊಂಡವ್ರು ಕೊಟ್ಟವ್ರಿ ನಡಬರಕ್ಕೆ 4 ಮಂದಿ ಅದು ಮಾಡೋದು. ಈಗ ನೀವು ಬಂದು ಶಾಸಕರಿಗೆ ಸಪೋರ್ಟ್ ಮಾಡೋದು, ನೀವೇನಾದ್ರೆ ನಾವು ಶಾಸಕರು ಹೌದು ನಿಮ್ಮ ಮಾತು ಹೋಗ್ತೀವಿ. ನಮ್ಮ ಪ್ರಶ್ನೆ ಏನಂತ, ಒಬ್ಬರಿಗೆ ಮಠದ ಭಕ್ತರ ಅಂತ ಜಡ್ಜ್ ಮಾಡ್ಲಕ್ಕ ನೀವು ಅವ್ರು ಇದು ಅಲ್ಲ, ಸ್ವಾಮಿಗಳ ಬಂದು ಹೇಳ್ಬಿಟ್ಟು ಮುಗಿದಿರುತ್ತಲ್ಲ, ನಾನು ನನ್ನ ಸ್ವಂತ ಕೊಟ್ಟಿನಪ್ಪ ಅಂತ ನಿಮ್ಮ ಕರೆಕ್ಟ್ ಇದೆ. ಸ್ವಾಮೀಜಿಗಳ ಆರೋಪ ಬಂದ್ರೆ ಯಾಕೆ ಮಾರಿದ್ರಿ ಅಂತೇಳಿ ಸ್ವಾಮೀಜಿಯವರು ಪ್ರಶ್ನೆ ಮಾಡಬೇಕು, ಹೇಳಿಕೆ ಕೊಡಬೇಕು. ಅದು ನಾವು ಸ್ವಾಮೀಜಿ ಬಗ್ಗೆ ನಾವು ಹೇಳೋದಲ್ಲ, ನಾವು ಖರೀದಿ ಮಾಡ್ಬೇಕು. ಈಗ
ಆ ಮಠಕ್ಕೆ ಯಾರೋ ವಿರೋಧ ಮಾಡೋರು ಅವ್ರು ಆ ಮಠದ ಭಕ್ತರೇ ಅಲ್ಲ ಅಂತ ನೀವ್ ಹೆಂಗ್ ಡಿಸಿಷನ್ ಕೊಡ್ತೀರಿ? ಅದು ಕೂಡ ತಪ್ಪಲ್ಲ ನೀವು. ಇಲ್ಲ ಅದು ನಾನು ಅಲ್ಲ ಅವ್ರು ಯಾರೇ ಮಾಡಿದ್ರು ನಿಮ್ಮವರೇ ಮಾಡಿದ್ರು ಯಾರು ಮಾಡಿದ್ರು ಸಂಬಂಧ ಅವ್ರು ಮಠದ ಭಕ್ತರಿಲ್ಲ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡೋ ವಸ್ತು ಮಂದಿ ಮಠದ ಭಕ್ತರಲ್ಲ. ಬೇಕಾದ ಯಡ್ರಾಮಿಯ ಬೆಳವಣಿಗೆ ದೃಷ್ಟಿಯಿಂದ, ಯಡ್ರಾಮಿಯ ಸೌಂದರ್ಯದ ದೃಷ್ಟಿಯಿಂದ ಈ ಪ್ರಜಾಸೌಧದ ಜಾಗ ಇದೆಯಲ್ಲ ಬಹಳ ಹೈಟ್ ಅಲ್ಲಿ ಇದೆ, ಅತ್ಯುತ್ತಮವಾದಂತ ಕಟ್ಟಡ. ಇಲ್ಲ ನೀವು ಶಾಸಕ ಸೌಧ ಮಾಡ್ಕೊಡಿ, ನಾವು ಹೋಗ್ತೀವಿ. ನೀವು ಇನ್ನೊಬ್ಬರನ್ನ ಮಠದ ಭಕ್ತ ಅಲ್ಲ ಅಂತ ನೀವ್ ಹ್ಯಾಂಗ್ ಜಡ್ಜ್ ಮಾಡ್ತೀರಿ? ನಮ್ಮ ಪ್ರಶ್ನೆ ಅಷ್ಟೇ. ಯಾರೋ ಇನ್ನೊಬ್ರು ನೀವ್ ಯಾಕೆ ಭಕ್ತರಲ್ಲ ನಾ ಶಾಸಕರು ಬೆಂಬಲಿಗೆ ಇದೀನಪ್ಪ ಅಂತ ಹೇಳೋದು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಾಂತಪ್ಪ ಕೂಡ್ಲಿಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪಿಟಿಸಿಎಲ್ ಕಾಯ್ದೆ ಉಲ್ಲಂಘನೆ ಖಂಡಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ವಕ್ಫ್ ಕಾಯ್ದೆ ವಿರುದ್ಧ ಸಿಡಿದೆದ್ದ ಮುಸ್ಲಿಂ ಸಮುದಾಯ ರದ್ದುಪಡಿಸುವಂತೆ ಒತ್ತಾಯ. ಮಾಂಸ ತ್ಯಾಜ್ಯ ಎಲ್ಲೆಂದರಲ್ಲಿ ಬಿಸಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಶಾಸಕ ಅಜಯ್ ಸಿಂಗ್ ಅಭಿವೃದ್ಧಿಗೆ ಕೆಲವರು ಅಡ್ಡಿಪಡಿಸುತ್ತಿದ್ದಾರೆ, ಶೌಕತ್ ಅಲಿ ಆರೋಪ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.